ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಮುಂಬೈ ತುಳುವ ಕನ್ನಡಿಗರ ಸ್ಪಂದನ 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 ಮುಂಬೈ ನ್ಯೂಸ್. नमस्कार, मैं हूं विवेक ओबरॉय. मुंबई न्यूज की सभी दर्शकों को ढेर सारी शुभकामनाएं. ऑल द बेस्ट. मेरा नाम है एहसान कुरैशी. बातें करता हूँ कैसी कैसी, आपके दिमाग का बल्ब हो ना जाए फ्यूज. और आप सब देख रहे हैं मुंबई न्यूज. ಮುಂಬೈಯಲ್ಲಿ ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸಲು ಹಾಗೂ ಕಲಾವಿದರನ್ನ ಪ್ರೋತ್ಸಾಹಿಸುವ ಮಹಾನ್ ಉದ್ದೇಶದಿಂದ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನವನ್ನ ಲೋಕಾರ್ಪಣೆಗೊಳಿಸಲಾಯಿತು. ನೂತನ ಕಲಾ ಸಂಸ್ಥೆಯ ಉದ್ಘಾಟನಾ ಸಮಾರಂಭದ ಒಂದು ವರದಿ. ಮುಂಬಯಿಯ ಕಲಾ ಸಂಘಟಕ, ಕಲಾ ಪೋಷಕ ರಾಜು ಮೆಂಡನ್ ವಣ್ಸೆ ಅವರ ಮುಂದಾಳತ್ವದಲ್ಲಿ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನ ಎಂಬ ಬಡಕುತಿಟ್ಟಿನ ಯಕ್ಷಕಲಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದ್ದು, ಇದರ ಉದ್ಘಾಟನೆಯನ್ನು ಖ್ಯಾತ ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ್ ನೆರವೇರಿಸಿದರು. ಸಂಸ್ಥೆಯ ಗೌರವ ಅಧ್ಯಕ್ಷ ರಾಜು ಮೆಂಡನ್ ವಣ್ಸೆ ಅವರು ಪ್ರಸ್ತಾವನೆಗೈದರು. ನಮ್ಮ ನಾಡಿನ ಜನಪ್ರಿಯ ಕಲೆಯಾದ ಯಕ್ಷ ಕಲಾವಿದರಿಗೆ ಸಹಕಾರ, ಪ್ರೇಕ್ಷಕರಿಗೆ ಮನೋರಂಜನೆ, ಜೊತೆಯಲ್ಲಿ ಧಾರ್ಮಿಕ ಹಾಗೂ ಪೌರಾಣಿಕ ವಿಷಯಗಳ ತಿಳುವಳಿಕೆಯನ್ನು ಯಕ್ಷಗಾನ ಪ್ರದರ್ಶನದ ಮೂಲಕ ನಮ್ಮ ಸಂಸ್ಥೆಯು ಈ ಕಾರ್ಯಕ್ರಮವನ್ನು ಸಾಧರಿಸಪಡಿಸುವಲ್ಲಿ ಪ್ರಯತ್ನಿಸುತ್ತಿದ್ದೇವೆ. ಯಕ್ಷಗಾನ ಕಲೆ ಉಳಿಯಬೇಕೆಂಬ ಹಂಬಲ ನಮ್ಮದು. ಇದರ ಉಳಿವಿಗಾಗಿ ಪ್ರೇಕ್ಷಕರ ಬೆಂಬಲ ಅಗತ್ಯ ಮತ್ತು ಒಂದು ಸಮೃದ್ಧ ಬಡಗುತಿಟ್ಟಿನ ಮೇಳ ಮುಂಬೈಯಲ್ಲಿರಬೇಕು. ಬಡಗುತಿಟ್ಟಿನ ಶೈಲಿಯ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಈ ಮೇಳವನ್ನು ಪ್ರಾರಂಭಿಸಿದ್ದೇವೆ. ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ನೂತನ ಯಕ್ಷಗಾನ ಸಂಸ್ಥೆಗೆ ಶುಭ ಹಾರೈಸಿದರು. ನಾವು ಮುಂಬಯಿಯ ಕನ್ನಡಿಗರು ನಮ್ಮ ಊರಿನ ಕಲೆಯನ್ನು ಯಾವಾಗಲೂ ಬಿಟ್ಟುಕೊಟ್ಟಿಲ್ಲ. ಅದನ್ನು ಬೆಳೆಸ್ತಿದ್ದೇವೆ, ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೋಗ್ತಿದ್ದೇವೆ. ಬಹುಶಃ ಆ ನೆಲೆಯಲ್ಲಿ ಇವತ್ತು ರಾಜು ಮೆಂಡನ್ನವರ ಒಂದು ಸಾರಥ್ಯದಲ್ಲಿ ಒಂದು ಸಂಸ್ಥೆ, ಒಂದು ಯಕ್ಷಗಾನ ಮೇಳ, ಹವ್ಯಾಸಿ ಮೇಳ ಉದ್ಘಾಟನೆ ಆಗ್ತಾ ಇರುವಂಥದ್ದು ಬಹಳ ನಾವು ಆನಂದ ಪಡಬೇಕಾದಂಥ ವಿಚಾರ. ನಿಜವಾಗಲೂ ಕಲೆಯನ್ನು ಒಂದು ಉಳಿಸಿ ಬೆಳೆಸಲಿಕ್ಕೆ ಇಂತಹ ಒಂದು ಸಂಸ್ಥೆ ಅಗತ್ಯ ಬೇಕು. ಸಂಸ್ಥೆಗಳು ಬೊಂಬೆಯಲ್ಲಿ ಎಷ್ಟೋ ಹುಟ್ಟುಕೊಂಡಿವೆ. ಸಂಸ್ಥೆಯನ್ನು ಅಥವಾ ಒಂದು ಸಂಘವನ್ನು ಮಾಡುವುದು ದೊಡ್ಡ ವಿಶೇಷವಲ್ಲ, ಆದರೆ ಅದನ್ನು ಉಳಿಸಿ ಬೆಳೆಸಬೇಕು. ರಾಜು ಮೆಂಡನ್ರವರ ನೇತೃತ್ವದಲ್ಲಿ ಇಂದು ಹುಟ್ಟು ಹಾಕಿದಂಥ ಈ ಸಂಸ್ಥೆ ಬೆಳಿಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು. ಈ ಸಂದರ್ಭ ಯಕ್ಷಗಾನ ರಂಗದಲ್ಲಿ ತಮ್ಮ ಕಂಠಶ್ರೀಯಿಂದ ಖ್ಯಾತ ಗಳಿಸಿದ ಭಾಗವತರಾದ ಸುಬ್ರಹ್ಮಣ್ಯ ಧಾರೇಶ್ವರ ಅವರನ್ನು 20,000 ನಗದು ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಧಾರೇಶ್ವರ ಅವರು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಎಷ್ಟು ವಿಚಿತ್ರ ಕೇಳಿದರೆ, ನಮಗೆ ಮಾಧ್ಯಮಗಳು ಎಷ್ಟು ಬೇಕು, ನಮಗೆ ಮನೋರಂಜನೆಗೆ ಮಾಧ್ಯಮಗಳು ಎಷ್ಟು ಬೇಕು. ಸಾವಿರಾರು ಲಕ್ಷಾಂತರ ಟಿವಿ ಎದುರು ಕೂತ್ರೆ ಸಾವಿರಗಟ್ಟಲೆ ಚಾನೆಲ್ ನಮಗೆ ಸಿಗ್ತದೆ. ಆದರೆ ನಿಜವಾದ ಯಕ್ಷಗಾನ ಪ್ರೇಮಿ ಮಾತ್ರ ಒಂದು ಕಡೆ ಶಾರುಖ್ ಖಾನ್ ಕುಣಿತಾ ಇರಲಿ, ಇನ್ನೊಂದು ಕಡೆ ಚಂಡಿ ಸದ್ದು ಕೇಳ್ತಾ ಇರಲಿ, ಅವನಿಗೆ ಶಾರುಖ್ ಖಾನ್ ಕಾಣೋದೇ ಇಲ್ಲ, ಆಟದ ಕಡೆಗೆ ಹೋಗುದು. ಇದು ಮಾಧ್ಯಮಗಳ ಮಧ್ಯದಲ್ಲಿಯೂ ಬಿರುಗಾಳಿಯ ಹೊಡೆತದಲ್ಲೂ ಸಹ ಪ್ರಬುದ್ಧವಾಗಿ ಗಟ್ಟಿಯಾಗಿ ನಿಂತಿದೆ ಅಂದರೆ ಇದು ಯಕ್ಷಗಾನಕ್ಕೆ ಇರುವಂಥ ಶಕ್ತಿ. ವೇದಿಕೆಯಲ್ಲಿ ಮಹಾಬಲ್ ಕುಂದರ್, ದಿನೇಶ್ ಶೆಟ್ಟಿ, ಉದಯ್ ಪುತ್ರನ್ ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನದ ಕಲಾವಿದರಿಂದ ಭಸ್ಮಾಸುರ ಮೋಹಿನಿ, ಮಣಿಕಂಠ ಜನನ ಎಂಬ ಯಕ್ಷಗಾನ ಪ್ರದರ್ಶನಗೊಂಡಿತು. ವಿಸ್ಮಯ ಚರಿತ್ರೆ
सुपवित्रे गंभीरे सुपवित्रे गंभीरे भस्मावनु। ಯಕ್ಷಗಾನ ಕಲೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸ್ಥಾಪಿತಗೊಂಡ ಶ್ರೀ ಅಯ್ಯಪ್ಪ ಯಕ್ಷಕಲಾ ಪ್ರತಿಷ್ಠಾನದ ಉದ್ದೇಶಗಳು ಈಡೇರುವಲ್ಲಿ ಯಕ್ಷಪ್ರೇಮಿಗಳ ಕಲಾ ಪೋಷಕರ ಬೆಂಬಲ ಅಗತ್ಯವಿದೆ. ಕ್ಯಾಮ್ರಾ ಸಹಪಾಠಿ ಯೋಗೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ದಕ್ಷಿಣದ ಗಾಣಗಾಪುರ ಎಂದೇ ಖ್ಯಾತಿವೆತ್ತ ಒಡೆಯೂರು ಕ್ಷೇತ್ರದಲ್ಲಿ ರಜತ ಮಹೋತ್ಸವ ಸಂಭ್ರಮ ಜರುಗಲಿದ್ದು, ಈ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಗುರುದೇವ ಸೇವಾ ಬಳಗ ಮಹಾರಾಷ್ಟ್ರ ಘಟಕ ಆಯೋಜಿಸಿತ್ತು. 2014 ಫೆಬ್ರವರಿ 7ರಿಂದ ಒಡೆಯೂರು ಶ್ರೀ ದತ್ತಾಂಜನೇಯ ಕ್ಷೇತ್ರದಲ್ಲಿ ಬೆಳ್ಳಿ ಹಬ್ಬ ಆಚರಣೆ ನಡೆಯಲಿದ್ದು, ರಜತ ಸಮಾರಂಭದ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಸಮಾಲೋಚನಾ ಸಭೆಯು ಕುರ್ಲಾ ಪೂರ್ವ ಬಂಟರ ಭವನದ ಅನೆಕ್ಸ್ ಕಟ್ಟಡ ಸಭಾಗೃಹದಲ್ಲಿ ನಡೆಯಿತು. ಒಡೆಯೂರಿನ ಶ್ರೀ ದತ್ತಾಂಜನೇಯ ಕ್ಷೇತ್ರದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಬಳಗದ ಅಧ್ಯಕ್ಷ ನ್ಯಾಯವಾದಿ ಪ್ರಕಾಶ್ ಎಲ್ ಶೆಟ್ಟಿ ಸ್ವಾಗತಿಸಿ ಸಭೆಯ ಉದ್ದೇಶ ತಿಳಿಸಿದರು. ಕ್ಷೇತ್ರ ಸ್ಥಾಪನೆ ಆದ 25 ವರ್ಷ ಆ ಕ್ಷೇತ್ರ ಆ ರೀತಿ ಇತ್ತು, ಆ ರೀತಿ ಬೆಳವಣಿಗೆ ಆತನು ಪಂಪ ನಿಜವಾದ ಒಂದು ಪವಾಡ ಸದೃಶ ಅದೊಂದು ದೇವತಾ ಶಕ್ತಿ ದಾದ ಪಂಡ ಆ ಕ್ಷೇತ್ರ ಕೊಂಡ ಮಾತ್ರ ತೆರೆಯ ಸಾಧ್ಯ. ಹೊರ ಕ್ಷೇತ್ರಗೂ ಪೋಡು ಕ್ಷೇತ್ರದ ವಿವಿಧ ಅಂಗಾಂಗಗಳು ನಡಪಿನ ಕೆಲಸನು ಸಾಮಾಜಿಕ ಕೆಲಸ ಅದಕ್ಕೂ, ಧಾರ್ಮಿಕ ಕ್ಷೇತ್ರ ಅದಕ್ಕೂ, ಶೈಕ್ಷಣಿಕ ಕ್ಷೇತ್ರ ಅದಕ್ಕೂ నేను నడపన ಕೆಲಸಲೇನು ನಮ್ಮ ತೆರಿಯನ್ನ ಅಂಡ ನಿಜವಾದ ಆ ಕ್ಷೇತ್ರವು ಕೂಡ ಪೋಯಿಂಪಿನ ಭಾವನೆ ನನಗೆ ಖಂಡಿತ ಬಿಡಬೇಕು. ಬಳಿಕ ರಜತ ಮಹೋತ್ಸವ ಸಮಾರಂಭದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿ, ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ನಗರಿ ಗುತ್ತು ವಿವೇಕ್ ಶೆಟ್ಟಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ನಮ್ಮ ಮಾತ್ರ ಬದುಕುನಂತು ನಮ್ಮೊಟ್ಟಿಗೆ ಜಗತ್ತಿನ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ಪೊರ್ಲುಡು ಬದುಕುನ ಅವಕಾಶಗಳು ಅವಕಾಶವಂತಿರು ಸಮಾಜದ ಮಸ್ತು ಜನರು ವಿದ್ಯೆಗೆ ಅವಕಾಶ ಜನರು ರಡ್ಡು ಪೊರ್ತು ನುಪ್ಪುಗೂ ಅವಕಾಶ ಜನರು ಸರಿಯಾದ ಆರೋಗ್ಯ ಸುಶ್ರುತಿಗೆ ಮರ್ದಿಗೆ ಅವಕಾಶ ಜನರು ಈ ಪೂರ ಅವಕಾಶವಂತಿರಿಗೆ ಅವಕಾಶ ಮರೆತು ಕೊರಡು ಜನಕ್ಕಳಿಗೊಂದು ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರ ಕೊರಡು ನಮ್ಮ ಕೃಷಿ ನಾಶ ಅನ್ನ ನಮ್ಮ ವಿದ್ಯೆ ನಾಶ ಆಪುಂಡು, ನಮ್ಮ ಬುದ್ಧಿ ನಾಶ ಆಪುಂಡು, ನಮ್ಮ ಸಂಸ್ಕೃತಿ ನಾಶ ಆಪುಂಡು, ನಮ್ಮ ಭಾಷೆ ನಾಶ ಆಪುಂಡು ಪಂಪಿನ ಉದ್ದೇಶದ ಈ ಒಂದು ನಮ್ಮ ಮೂಲ ಗುಣವಾಯಿನ ಮೂಲ ತತ್ವವಾಯಿನ ಕೃಷಿ ಭೂಮಿನ ಕೃಷಿ ಮಲ್ಪುನಂಚಿನ ಇದೆಲ್ಲ ಅವ್ರು ಮಲ್ತೊಂದು ಬರ್ತದೆ ಮಾತೆರೆಗಳ ಕೃಷಿತ ಒಂಜಿ ಅಗತ್ಯವನ್ನು ತೀರ್ಪಾದು ಕೊಟ್ಟು ಆ ನಮ್ಮನೆದ ಕಾರ್ಯಕ್ರಮವನ್ನು ಮಲ್ಪುಣ ಯಾಲ್ನ ಒಂಜಿ 25 ವರ್ಷ ತುಂಬ ಅಂದ ಇನ್ನು ದಿನ ಸ್ವಾಮಿಲಿ ಇತ್ತೇ ದುಂಬೆ ಮಲ್ತೊಂದು ಸುರು ಮಲ್ತೊಂದು ಬೈದೇರಿ ಎರಡ್ಡೆ ಕಾರ್ಯಕ್ರಮ ಆವೊಂದುಂಡು ಇನಿ ಅರೆಗೆ ಆ ಕಾಸದ ಮಿತ್ತದ ಜನಕುಲಡೆ ಬತ್ತದ ಅವಳ ಆಪನ ಕಾರ್ಯಕ್ರಮ ತೂದು ಈ ರಜಸ ಮಹೋತ್ಸವ ನಮ್ಮ ಮಾತೆರ್ಲ ಒಟ್ಟು ಸೇರಡು ಪನ್ಪಿನಂಚಿನ ಒಂದು ಉದ್ದೇಶ ಅರ್ನ ಈ ಉದ್ದೇಶಕ್ಕೆ ನಮ್ಮ ಮಾತೆರ್ಲ ಒಟ್ಟುಗಾದ ಸಾಕಾರ ಕೊರ್ಕ ಇನಿ ನಮಕ್ ಸೇವೆ ಮಲ್ಪರಾಜಿಡ ಅರ್ನ ಮುಖಾಂತರ ಸೇವೆ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮ ಆವೊಂದುಂಡು ಇಂದಕ್ಕೆ ನಮ್ಮ ಮಾತೆರ್ಲ ತರೆ ಕೊರ್ದು ಈ ಒಂಜಿ ಎಡ್ಡೆ ಕಾರ್ಯಕ್ರಮನ ಸಂಪೂರ್ಣವಾದ ಎಡ್ಡೆ ರೀತಿ ಆಪುಲೇಕ ಸಾಕಾರ ಕೊರಡು ಪಂಡದಿ ಮಹಾರಾಷ್ಟ್ರ ಸಮಿತಿಯ ಅಧ್ಯಕ್ಷರಾದ ಯಾನಿಕಣ್ಣ ಮಾತೆರ್ಲಕ್ಕೇನೊಂದು. ಬಳಿಕ ಸಭೆಯಲ್ಲಿ ಉಪಸ್ಥಿತರಿದ್ದ ಉದ್ಯಮಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸಲಹೆ ಸೂಚನೆ ನೀಡಿ ಮಾತನಾಡಿದರು. ಒಂದೊಂಜಿ ಎಡ್ಡೆ ಒಂಜಿ ಕೆಲಸ ಆ ಕೆಲಸಗೂ ಸಾಕಾರ ಮಲ್ಪುನ ಧರ್ಮ ಸ್ವಾಮಿಲೇಗತ್ತು ನಮ್ಮ ನಂಗೆ ಸಾಕಾರ ಮಲ್ಪುನೆ ಸ್ವಾಮಿಲು ನಮ್ಮ ಕೆಲಸ ನಮ್ಮಡನೆ ಮಲ್ಪೊಂದುಲ್ಲೆ ಅಂಚಿನ ಒಂಜಿ ಅಟ್ಮಾಸ್ಫಿಯರ್ ಅಪರ್ಚುನಿಟಿ ಕ್ರಿಯೇಟ್ ಮಲ್ತಿದ್ದು ನಮ್ಮ ಈ ಕೆಲಸಗ ಮಲ್ಪಗ ಬಂದು ನಮ್ಮನ್ನು ತುಂಬುದಿ ಒಂದಿಲ್ಲ. ಐ ಥಿಂಕ್ ನೆಕ್ ಒರಿ ಬೊಕ್ಕೊರಿ ಪರಡೊಂದಾರಿಜಿ ಕೊರ್ಲೆ ಪತ್ತುಲಿಂದ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಮನಸ್ಸಿನ ವಾಲಂಟರಿಲಿ ಬರು ಬಂದಿ ಅನ್ನೋ ಭಾವನೆ ನಮ್ಮ ಎದುರು ಕಲ್ಪನೆ ಇದ್ದು 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ನಿಮಿತ್ತಡು ನಮ್ಮ ತುಳು ನಾಟಕದಲ್ಲಿನ ಮಾತ ಒಟ್ಟು ಮಟ್ಟದ ಅಗಲೇ ಇಂದಿನ ಸಲಕರಣ ಬೋಡ ಅವೇನು ಮತ್ತು ಕೊರಡು ಪಂಚನೊಂದು ಉದ್ದೇಶ ಅರ್ಧಿದ್ದರು ಅವು ಏನು ನಿಕಟ ಮಾತೆಲ್ಲ ಕೇಳೊಂದಿಲ್ಲ ದೇವಣ್ಣಗ ಒಂದು ನಿಸ್ವಾರ್ಥ ಭಾವನೆ ಮತ್ತೊಂದು ಸ್ವಾಮಿ ಅಂಚದ್ದು ನಮ್ಮ ಮಾತೆಲ್ಲ ಒಟ್ಟು ಕೂಡ್ದು ಅಳಿಲ ಸೇವೆ ಮತ್ತ ಅಂಡಲ್ಲ ಈ ಅನ್ನ ಭಾವನೆಯನ್ನು ಫುಲ್ಫಿಲ್ ಮಾಡ್ಕೊಂಡು ಬಂದದೆ ಮಾತಾಡೋದಿಗೆಲ್ಲ ಕೇಳಿದು ಎಂಗ್ಲ ಇಡೀ ಹೆಗ್ಗಡೆ ಸಮಾಜಕ್ಕೆ ಒಂದು ಆಶೀರ್ವಾದ ಕೊಡೋದು ಎಂಗ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಹೇಳ್ತಕ್ಕ
ಎಂಕುಲು ಸ್ವಾಮಿನ ಒವೇ ಕೆಲಸವನ್ನ ತಿರಸ್ಕಾರ ಮಲ್ಪಲೇಕ ಇಜ್ಜಿ ಎಂಕುಲು ಇಡೀ ಎಂಗಲ್ನ ಊರ್ದ ಹೆಗ್ಗಡೆ ಸೇವಾ ಸಂಘ ಅಂಚನೆ ಬೆಂಗಳೂರು ಹೆಗ್ಗಡೆ ಸೇವಾ ಸಂಘ ಅಂಚನೆ ಮುಂಬೈ ಹೆಗ್ಗಡೆ ಸೇವಾ ಸಂಘದ ಪೂರ ಗಣ್ಯ ವ್ಯಕ್ತರಿಗೆ ಅಂತಿಕ್ಕದು ಅಕ್ಕಡ ಆಯ್ನ್ಯಾಕ ಮತ್ತೋಡ ಕಲೆಕ್ಷನ್ ಮಲ್ತದ ಸ್ವಾಮಿನ ಆ ರಜತ ಮಹೋತ್ಸವ ಎಡ್ಡೆ ರೀತಿ ನಡಪುಳ್ಳಕ್ಕೆ ಹೆಗ್ಗಡೆ ಸೇವಾ ಸಂಘದಲ್ಲ ಒಂದು ಸೇವೆ ಒಂದು ಪಂಚ ಯೋಜನೆಗೆ ನಾವು ಮಾತೆಲ್ಲ ಖಂಡಿತವಾದ ಭಾಗ್ಯ ಅವರು ಈ ಸಂದರ್ಭ ರಾಮನ ಸೇರ್ಪ ಕಟ್ನಾಗ ಅಳಿಲೆಂಚ ಪೊಯ್ಯ ಪತ ದಂಚನೆ ಎಂಕುಲ್ಲ ನಮ್ಮಲ್ಲ ಯೋಜನೆ ಎಂಕಲ ಒಂಜಿ ಅಳಿಲ ಸೇವೆ ಉಂಡು ಬಂಡದು ಏನು ಎಂಕಲ ಸಮಾಜದ ಪರವಾದ ಪನೊಂದು ಅದರ ಆಶೀರ್ವಾದ ನಮಗೆ ಮಾತೆಲ್ಲ ಇಪ್ಪಾಡಿ. ಒಡೆಯೂರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಕಾರ್ಯಗಳನ್ನು ಮಾತಾನಂದಮಯಿ ವಿವರಿಸಿದರು. ಸಂಸ್ಥಾನ ಬರೀ ಧಾರ್ಮಿಕವಾದದ್ದು ಅಲ್ಪ ಸಾಂಸ್ಕೃತಿಕವಾದ ಅಂಚನೆ ಸಾಮಾಜಿಕವಾದ ಹೆಚ್ಚಿನ ಒಂಜಿ ಪ್ರಾಶಸ್ತ್ಯನು ಸಮಾಜದ ಒಂಜಿ ಸೇವೆಗೆ ಸ್ವಾಮೀಜಿ ಮುಡಿಪಾತೀರು. 10 ಗ್ರಾಮನು ದತ್ತತೆ ತಂದು ಆ ಪ್ರತಿ ಗ್ರಾಮಡು ಜನಕ್ಲಿ ಬೋಡಾಪಿನ ಆ ಮೂಲ ಸೌಕರ್ಯನು ಕೊರ್ಪಿಂಚಿ ಆ ವ್ಯವಸ್ಥೆ ಒಡೆಯೂರು ಕ್ಷೇತ್ರಡು ಆವೊಂದುಡು ಅಂಚನೆ ಶಿಕ್ಷಣೋಡ್ಲ ಕ್ರಾಂತಿ ಆವೊಂದುಂಡು. ಈ ಒಂಜಿ ನಿಲೆಟ್ ಸಂಸ್ಥಾನಡು ಆಪಿಂಚಿ ನನದುಂಬುದ ಕಾರ್ಯಕ್ಲ ನಿಕ್ಲ ಮಾತೆರ್ನಿಲ ಸಹಕಾರ ಬೋಡು. ರಜತ ಮಹೋತ್ಸವ ನಿಮಿತ್ತ ತುಳು ಜಾತ್ರೆ ನಡೆಯಲಿದ್ದು ಒಡೆಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಇದರ ಮಾಹಿತಿ ನೀಡಿದರು. ಒಳ್ಳಿ ಪರ್ಬದ ನೆಂಪುಡು ತುಳುನಾಡದ ಜಾತ್ರೆ ನಡಪುಡು. ಜನವರಿ 5ನೇ ತಾರೀಕದಾನಿಗೆ ತುಳುನಾಡದ ಜಾತ್ರೆ ನಡಪುಡು. ತುಳು ತೇರು ಒಯ್ಪುಡು ಅಂದಾಂಡ ಒಂಜೇ ದಿನ ಮೂಜಿ ಮೇಡ್ದು ವರಾಣಿ ಒಯ್ಪೆರೆಗೆ ಹಾಪುಜಿ. ನಾವು ಸಾಮಾನ್ಯವಾದ ಡಿಸೆಂಬರ್ ತಿಂಗಳದ 22ನೇ ತಾರೀಕದಾನಿ ಹಿಡಿದು ಬೊಕ್ಕ ಒಂಜೊಂಜಿ ಮೇಯ್ಟ್ ಒಂಜೊಂಜಿ ತೇರು ಜಾತ್ರೆ ಬರ್ಪುಂಡು. ಅವು ಮೂಡೈಘಟ್ಟದ ಮುದೆಗಳದೊಂಜಿ ಬರ್ಪುಂಡು. ತೆನಕೈದ ಚಂದ್ರಗಿರಿದ ಪಡ್ದಲ್ಲ ಪಂಡ ಹೆಚ್ಚಾದ ಕಾಸರಗೋಡು ಜಿಲ್ಲೆದ ಉಳ್ಳಾಯಿಡದೆ ತೊಂದು ಮನಮ ತುಳು ರಾಜ್ಯದ ಏತು ವ್ಯಾಪ್ತಿ ಉಂಟು ಆಯ್ತು ಉಳ್ಳಾಯಿಡ ಒಯ್ಪ ನೆನಂಜು ಬಡಕಾಯ್ದ ಬಾರ್ಕುರುಡ್ದು ಜಾತ್ರೆ. ಒಟ್ಟು ಈ ತುಳು ತೀರದ ವಿಶೇಷತೆ ದಾನೆಂದಿಕೆಂಡ ನಮ್ಮ ತುಳು ನಡಕೆದ ಜಾಗೃತಿದೊಂಜಿ ಅಭಿಯಾನ ಉಂಟು. ಎಂದ್ಕೆಂಡ ಜನಗಳ ನೆನೋರ ಜಾಗೃತಿ ಮಾಡ್ಕೊಂಡ ಉದ್ದೇಶಗಳು ಮತ್ತೊಂದುಲ್ಲ. ವಿಶ್ವ ತುಳು ಸಮ್ಮೇಳನ ನಡತದೆ ನಿಕ್ಲೆ ಗೊತ್ತುಂಟು. ನಾಡ ಮರತ್ರ ಪೋಯರವಲ್ಲ ಅಂತ ನೆನೋರ ನೆನಪಾವಡತ್ತ ಆ ರೀತಿ ಕಿಂಚಿನ ಕಾರ್ಯಕ್ರಮ ಪಾಡೊಂದುಲ್ಲ. ಒಂದು ತುಳು ಭಾಷೆನು ಒರಿಪೆರೆ ಬಡದು ಒಂಜಿ ಮಲ್ಲ ಅಜನೆ ತುಳುದ ಬಗ್ಗೆ ಕೊಂಚ ಅಜನೆ. ಬಳಗದ ಕಾರ್ಯದರ್ಶಿ ಪೇಟೆ ಮನೆ ಪ್ರಕಾಶ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. 2014 ಫೆಬ್ರವರಿ 7, 8, 9ರಂದು ಜರುಗಲಿರುವ ಒಡೆಯೂರು ಕ್ಷೇತ್ರದ ರಜತ ಮಹೋತ್ಸವವು ಒಂದು ಅವಿಸ್ಮರಣೀಯ ಘಟನೆಯಾಗಿ ಮೂಡಿಬರಲಿದೆ. ಕ್ಯಾಮರಾ ಸಹಪಾಠಿ ಸುರೇಶ್ ಜೊತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ಮುಂಬಯಿಯ ಸಾಮಾಜಿಕ ಸಂಘಟನೆ ಬಿಲ್ಲವರ ಅಸೋಸಿಯೇಷನ್ನ ಪ್ರಾಯೋಜಕತ್ವದ ಭಾರತ್ ಬ್ಯಾಂಕಿನ ಆಡಳಿತ ಮಂಡಳಿಗೆ ಮುಂದಿನ 5 ವರ್ಷದ ಅವಧಿಗೆ ನೂತನ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿ ಬ್ಯಾಂಕಿನ ಮಹಾಸಭೆಯಲ್ಲಿ ಘೋಷಿಸಲಾಯಿತು. ಸಾಂತಾಕ್ರೂಸ್ ಪೂರ್ವದ ಬಿಲ್ಲವ ಭವನದ ಸಭಾಗೃಹದಲ್ಲಿ ನಡೆದ ಬ್ಯಾಂಕಿನ ವಿಶೇಷ ಸಭೆಯನ್ನು ದೀಪ ಬೆಳಗಿಸಿ ಚಾಲನೆ ನೀಡಲಾಯಿತು. ಬ್ಯಾಂಕಿನ ಆಡಳಿತ ನಿರ್ದೇಶಕ ಮತ್ತು ಸಿಇಒ ಸಿಆರ್ ಮುಲ್ಕಿ ಪ್ರಾರಂಭದಲ್ಲಿ ಸ್ವಾಗತಿಸಿದ ಬಳಿಕ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆಯ ಚುನಾವಣಾಧಿಕಾರಿ ಆಗಿ ಕಾರ್ಯನಿರ್ವಹಿಸಿದ ಮಹಾರಾಷ್ಟ್ರ ರಾಜ್ಯ ಸಹಕಾರಿ ರಂಗದ ನಾಸಿಕ್ ವಿಭಾಗದ ಹೆಚ್ಚುವರಿ ರಿಜಿಸ್ಟ್ರಾರ್ ಎಕೆ ಚೌಹಾಣ್ ನೂತನ ನಿರ್ದೇಶಕರ ಯಾದಿಯನ್ನ ವಾಚಿಸಿದರು. 2013-18 ಅವಧಿಗೆ ಚುನಾಯಿತರಾದ ಸಾಮಾನ್ಯ ವರ್ಗದ ನಿರ್ದೇಶಕರುಗಳಾಗಿ ಎಸ್ಬಿ ಅಮೀನ್, ಅಶೋಕ್ ಎಂ ಕೋಟ್ಯಾನ್, ದಾಮೋದರ್ ಸಿ ಕುಂದರ್, ಹರೀಶ್ ಜಿ ಮುಲ್ಕಿ, ಚಂದ್ರಶೇಖರ್ ಎಸ್ ಪೂಜಾರಿ, ಗಂಗಾಧರ್ ಜಿ ಪೂಜಾರಿ, ಕೆಬಿ ಪೂಜಾರಿ, ಆರ್ಡಿ ಪೂಜಾರಿ, ಶಿವಾಜಿ ಪೂಜಾರಿ, ಭಾಸ್ಕರ್ ಎಂ ಸಾಲ್ಯನ್, ಜೈಸಿ ಸುವರ್ಣ, ರೋಹಿತ್ ಎಂ ಸುವರ್ಣ ಹಾಗೂ ಸೂರ್ಯಕಾಂತ್ ಜೆ ಸುವರ್ಣ ಆಯ್ಕೆಯಾದರೆ, ಪರಿಶಿಷ್ಟ ಜಾತಿ ಪಂಗಡದಿಂದ ಹರಿಜನ್ ಅಂಬಾಲ್ಗನ್ ಪಿಳ್ಳೆ, ಮಹಿಳಾ ವಿಭಾಗ ವರ್ಗದಿಂದ ಪುಷ್ಪಲತಾ ಎನ್ ಸಾಲ್ಯನ್, ರೋಹಿಣಿ ಜೆ ಸಾಲ್ಯನ್ ಹಾಗೂ ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ವಿಭಾಗದಿಂದ ಜೈ ಎ ಕೋಟ್ಯಾನ್, ಕೆಎನ್ ಸುವರ್ಣ ನಿರ್ದೇಶಕರುಗಳಾಗಿ ಆಯ್ಕೆಯಾದರು. ನೂತನವಾಗಿ ನೇಮಕಗೊಂಡ ಎಲ್ಲಾ ನಿರ್ದೇಶಕರುಗಳಿಗೆ ಎಕೆ ಚೌಹಾಣ್ ಪ್ರಮಾಣ ಪತ್ರ ನೀಡಿದರು. ವೇದಿಕೆಯಲ್ಲಿ ಉಪ ಚುನಾವಣಾ ಅಧಿಕಾರಿ ಸಂದೀಪ್ ದೇಶ್ಮುಖ್ ಉಪಸ್ಥಿತರಿದ್ದರು. ಬ್ಯಾಂಕಿನ ಸಹಾಯಕ ಮಹಾಪ್ರಬಂಧಕ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಿತ್ಯಾನಂದ ಡಿ ಕೋಟ್ಯಾನ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ನಡೆದ ನಿರ್ದೇಶಕರುಗಳ ಸಭೆಯಲ್ಲಿ ಬ್ಯಾಂಕಿನ ನೂತನ ಕಾರ್ಯಾಧ್ಯಕ್ಷರಾಗಿ ಬಿಲ್ಲವರ ಅಸೋಸಿಯೇಷನ್ನ ಗೌರವ ಅಧ್ಯಕ್ಷ ಜೈಸಿ ಸುವರ್ಣರು ಆಯ್ಕೆಯಾದರೆ, ನ್ಯಾಯವಾದಿ ರೋಹಿಣಿ ಜಿ ಸಾಲ್ಯಾನ್ ಬ್ಯಾಂಕಿನ ಉಪ ಕಾರ್ಯಾಧ್ಯಕ್ಷೆಯಾಗಿ ನಿಯುಕ್ತಿಗೊಂಡರು.
ಬ್ಯೂರೋ ವರದಿ ಮುಂಬೈ ನ್ಯೂಸ್. ಈಗ ಒಂದು ಪುಟ್ಟ ವಿರಾಮದ ನಂತರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿ ಮುಂದುವರಿಯುವುದು. ಮುಂಬೈ ನ್ಯೂಸ್. ಹಾಯ್ ಹಲೋ ನಮಸ್ಕಾರ, ನಾನು ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಮುಂಬೈ ನ್ಯೂಸ್. नमस्कार, यान ऐश्वर्या राय and Nikul Mumbai News Tuandullar. Hi, I'm Budar Sunil Shetty, Nikul Mumbai News Tuandullar. All the best. Hotel Kumars International, approved by Tourism Development Government of Karnataka. Coconut Grove, multi-cuisine restaurant with coastal influences. Clean and hygienic kitchen. Semi-soup and Deluxe AC double room. Planet World, the mini conference hall attached with dining hall. Hotel Kumars International, Bendur Main Road, Mangalore, 57500242225871. ಮುಂಬೈ ನ್ಯೂಸ್. ಮುಂಬಯಿಯ ಹೆಸರಾಂತ ರಾತ್ರಿ ಶಾಲೆಗಳಲ್ಲಿ ಒಂದಾದ ಯಂಗ್ ಮೆನ್ಸ್ ಎಜುಕೇಷನ್ ಸೊಸೈಟಿಯ ಆಡಳಿತ ಸಮಿತಿಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸುದೀರ್ಘ ಸೇವೆಗೈದ ಸಂಸ್ಥೆಯ ಪದಾಧಿಕಾರಿಗಳನ್ನು, ನಿಸ್ವಾರ್ಥ ಸೇವೆಗೈದ ಸದಸ್ಯರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ಮುಂಬಯಿಯ ಖ್ಯಾತ ರಾತ್ರಿ ಶಾಲೆಗಳಲ್ಲಿ ಒಂದಾದ ಯಂಗ್ ಮೆನ್ಸ್ ರಾತ್ರಿ ಶಾಲೆಯ ಆಡಳಿತ ಸಮಿತಿಯಾದ ಯಂಗ್ ಮೆನ್ಸ್ ಎಜುಕೇಷನ್ ಸೊಸೈಟಿಯಲ್ಲಿ ಕಳೆದ ಹಲವಾರು ವರ್ಷ ನಿಸ್ವಾರ್ಥ ಸೇವೆಗೈದ ಸಂಸ್ಥೆಯ ಪದಾಧಿಕಾರಿಗಳನ್ನ, ಸದಸ್ಯರನ್ನ ಗೌರವಿಸುವ ಕಾರ್ಯಕ್ರಮ ಸಂಸ್ಥೆಯ ಕಚೇರಿಯಲ್ಲಿ ಜರುಗಿತು. ಶಾಲೆಯ ನಿವೃತ್ತ ಶಿಕ್ಷಕ ಸನತ್ ಕುಮಾರ್ ಜೈನ್ ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಯಂಗ್ ಮೆನ್ಸ್ ಶಿಕ್ಷಣ ಸಂಸ್ಥೆಯು ಜಾತ್ಯತೀತ ಸಂಸ್ಥೆ. 7 ಸ್ವರಗಳು ಸೇರಿ ಯಾವ ರೀತಿಯಾಗಿ ಸಂಗೀತವಾಗುತ್ತದೆಯೋ ಅದೇ ರೀತಿಯಾಗಿ ಈ ಸಂಸ್ಥೆಯಲ್ಲಿ ಹಲವು ಜಾತಿ, ಮತ, ಭಾಷೆಗಳು ಸಂಘಟನೆಯನ್ನು ಬಲ್ಲವರಾದ ಬಿಲ್ಲವರಿದ್ದಾರೆ, ಗುತ್ತಿನ ಶೆಟ್ಟಿಗಳಿದ್ದಾರೆ, ಕಸದಿಂದ ರಸದಗೆಯುವ ಕೋಲಾರರು ಇದ್ದಾರೆ, ಸೌಮ್ಯವಾದಿಗಳಾದಂತಹ ಶೆಟ್ಟಿಗಾರರಿದ್ದಾರೆ, ಸಾಹಸಕ್ಕೆ ಹೆಸರಾದ ಮೊಗವೈದರಿದ್ದಾರೆ, ಸನಾತನ ಸಂಸ್ಕೃತಿಯ ಜೈನರಿದ್ದಾರೆ. ಹೀಗೆ ಇಂದು ಈ ಷಣ್ಮುಖಗಳು ಮುಂದಾಗಿ ಜೊತೆಯಾಗಿ ಅಷ್ಟ ದಿಕ್ಪಾಲಕರ ಕರ್ತವ್ಯ ನಿಷ್ಠೆಯನ್ನು ಗುರುತಿಸಿ, ಗಮನಿಸಿ, ಗೌರವಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ. ಬಳಿಕ ಯಂಗ್ ಮೆನ್ಸ್ ಎಜುಕೇಷನ್ ಸೊಸೈಟಿಯ ಸದಸ್ಯರು, ಟ್ರಸ್ಟಿಗಳೂ ಆದ NP ಸುವರ್ಣ, GD ಕರ್ಕೇರ, ಆನಂದ್ ಎ ಶೆಟ್ಟಿ, ಆನಂದ್ ಆರ್ ಸಾಲಿಯನ್, ಉಪಾಧ್ಯಕ್ಷ ಪುರುಷೋತ್ತಮ್ ಎನ್ ಶೆಟ್ಟಿಗಾರ್, ಅಧ್ಯಕ್ಷರಾದ ರಘುನಾಥ್ ಕೆ ಸಾಲಿಯನ್, ಕೋಶಾಧಿಕಾರಿ ಭಾಸ್ಕರ್ ಎಂ ಪುತ್ರನ್, ಸದಸ್ಯ ಹಾಗೂ ಟ್ರಸ್ಟಿ PK ಸಾಲಿಯನ್ರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸನ್ಮಾನಿತರ ಪರವಾಗಿ NB ಸುವರ್ಣ, GD ಕರ್ಕೇರ, ಆನಂದ್ ಶೆಟ್ಟಿ ಮಾತನಾಡಿದರು. ನಾನು SSC ಆಗಿ ಅದರ ಮೇಲೆ ಸಡನ್ 61ನಲ್ಲಿ SSC ಆಗಿ 62 ಟೀಚರ್ ಆಗಿ ಯಾವ ಕ್ಲಾಸ್ನಲ್ಲಿ ನಾನು ಕಲಿತಾ ಇದ್ದೇನೋ ಅದೇ ಕ್ಲಾಸ್ಗೆ ನಾನು ಟೀಚರ್ ಆಗಿ 3ನೇ ಮತ್ತು 4ನೇ. ನಾವು ಯಾರ್ಯಾರು ಪ್ರಾರಂಭದಲ್ಲಿ ಒಟ್ಟಿಗೆ ಇದ್ದೇವೋ ನಾವೆಲ್ಲರೂ ಇಂದಿಗೂ ಒಟ್ಟಿನಲ್ಲೇ. ಸದಸ್ಯರಾದ ಚಿತ್ರಾಪು KM ಕೋಟ್ಯಾನ್ ಮತ್ತು ಕೇಶವ್ ಕೋಟ್ಯಾನ್ ಸನ್ಮಾನಿತರ ಸೇವಾ ಕಾರ್ಯಗಳನ್ನು ಸ್ಮರಿಸಿ ಶುಭ ಹಾರೈಸಿದರು. ರಾತ್ರಿ ಸೇರಿ ಕಲ್ದಿನಾಂಡಲ ಇದು ಮುಟ್ಟಲ ಒಂಜಿ 45 ವರ್ಷ నుంచి ಬೇತೆ ಬೇತೆ ಸಂಘ ಸಂಸ್ಥೆಗಳು ಇತ್ತಿನಾಂಡಲ ಅಂಚಿನ ಒಂಜಿ ಇಂಚಿನ ಒಂಜಿ ಕುಟುಂಬದ ಅಂಚಿನ ಒಂಜಿ ಇಲ್ಲದಕ್ಕೂ ಉಪ್ಪುನಂಚಿನ ಇಂಚಿನ ವಾತಾವರಣ ಅಲ್ಲ ನಮ್ಮ ಬೇತೆ ಬೇತೆ ಜಾತಿದಕ್ಕೂ ಇತ್ತಿಂಡಲ ಅಕ್ಕಳು ಒಂಜೇ ಉದ್ದೇಶ ಸ್ವಲ್ಪ ಕೆಲಸ ಮಾಡ್ತಾರೆ ಆಗಲೇ ಗೌರವ ಮಾಡ್ಕೊಂಡ ಕೆಲಸ ಏನು ಮತ್ತೊಂದು ನನಗೆ ಭಾರಿ ಸಂತೋಷ. ಹಣ ಕೊಟ್ಟು ಸನ್ಮಾನ ಮಾಡಿಸಿಕೊಳ್ಳುವವರು ಕೂಡ ಮುಂಬೈಯಲ್ಲಿ ತುಂಬಾ ಜನ ಇದ್ದಾರೆ. ನಾನು ಈ ಮಾತನ್ನು ಪುನಃ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು 65 ವರ್ಷಗಳಿಂದ ನಡೆಸಿಕೊಂಡು ಬಂದಂತ ಈ ಯಂಗ್ ಮೆನ್ಸ್ ವಿದ್ಯಾಸಂಸ್ಥೆಯಲ್ಲಿ 30 ವರ್ಷ, 35 ವರ್ಷ, 45 ವರ್ಷಗಳಿಗಿಂತಲೂ ಹೆಚ್ಚಾಗಿ ಈ ಸಂಸ್ಥೆಗಾಗಿ ದುಡಿದು ತನ್ನ ಸಂಸಾರಕ್ಕಿಂತಲೂ ಈ ಸಂಸ್ಥೆಗಾಗಿ ಹೆಚ್ಚು ಕೆಲಸ ಮಾಡಿದವರು ಈ ಸಂಸ್ಥೆಯಲ್ಲಿ ಈಗಲೂ ಇದ್ದಾರೆ. ಕಾರ್ಯದರ್ಶಿ ಗಣೇಶ್ ಶ್ರೀಯನ್ ಮತ್ತು ಸನತ್ ಕುಮಾರ್ ಜೈನ್ ಸನ್ಮಾನ ಕಾರ್ಯಕ್ರಮದಲ್ಲಿ ವಿಶೇಷ ಸಹಕಾರ ನೀಡಿದರು. ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಯಲ್ಲಿ ಸುದೀರ್ಘ ಕಾಲ ನಿಸ್ವಾರ್ಥ ಸೇವೆಗೈದ 8 ಜನ ಮಹನೀಯರನ್ನ ಗೌರವಿಸಿದ್ದು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿ ಮೂಡಿಬಂತು. ಕ್ಯಾಮರಾ ಸಹಪಾಠಿ ಗಿರಿಧರ್ ಜತೆ ಪ್ರಸಾದ್, ಮುಂಬೈ ನ್ಯೂಸ್ಗಾಗಿ. ವೀರಕೇಸರಿ ಕಲಾವೃಂದ ಹಾಗೂ ಫ್ರೆಂಡ್ ಸರ್ಕಲ್ ಜಂಟಿಯಾಗಿ ತುಳು ನಾಟಕವನ್ನ ಆಯೋಜಿಸಿತ್ತು. ನಾಟಕದ ಮಧ್ಯಂತರದಲ್ಲಿ ನಡೆದ ಸನ್ಮಾನ ಸಮಾರಂಭವನ್ನ ಇದೀಗ ಸಾದರಪಡಿಸುತ್ತಿದ್ದೇವೆ. ವೀರಕೇಸರಿ ಕಲಾವೃಂದ ಹಾಗೂ ಫ್ರೆಂಡ್ ಸರ್ಕಲ್ ಜಂಟಿಯಾಗಿ ಛಲಪತಿನ
ಕಿತಾಪತಿ ಎಂಬ ತುಳು ಹಾಸ್ಯಮಯ ನಾಟಕದ ಪ್ರದರ್ಶನವನ್ನು ಇತ್ತೀಚೆಗೆ ಹಮ್ಮಿಕೊಂಡಿತು. ನಾಟಕದ ಮಧ್ಯಂತರದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಭಿನಯ ಮಂಟಪದ ಉಪಾಧ್ಯಕ್ಷ ಬಾಲಕೃಷ್ಣ ಶೆಟ್ಟಿ ಮತ್ತು ಅವಿಭಜಿತ ಜಿಲ್ಲೆಯ ಸಂಗೀತ ನಿರ್ದೇಶಕ ಆನಂದ್ ಪೆರಡೂರು ಅವರನ್ನ ಸನ್ಮಾನಿಸಲಾಯಿತು ಹಾಗೂ ಕರಾವಳಿ ಬೀಟ್ಸ್ ಎಂಬ ಸಂಗೀತದ ಸಿಡಿಯನ್ನು ಬಿಡುಗಡೆಗೊಳಿಸಲಾಯಿತು. ಸನ್ಮಾನ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ವೀರಕೇಸರಿ ಕಲಾ ಸಂಸ್ಥೆಯ ಅಧ್ಯಕ್ಷ ರಮೇಶ್ ಶೆಟ್ಟಿ ಪಯ್ಯಾರು, ನ್ಯಾಯವಾದಿ ಗುಣಕಾಂತ್ ಶೆಟ್ಟಿ ಸಂದರ್ಭೋಚಿತವಾಗಿ ಮಾತನಾಡಿದರು. ನಮ್ಮ ವೀರಕೇಸರಿ ಕಲಾವೃಂದ ಬೊಕ್ಕ ಫ್ರೆಂಡ್ ಸರ್ಕಲ್ ಒಟ್ಟಾದೀನಿ ಜಂಟಿ ಅದು ಈ ನಾಟಕನಿ ಮಲ್ದ ವೀರಕೇಸರಿ ಕಲಾವೃಂದ ಒಂಜಿ ಜಾತ್ಯತೀತ ಅಂಚನೆ ಭಾಷಾತೀತವಾಯಿನ ಒಂಜಿ ಕಲಾ ಸಂಘ ಇದಮುಟ್ಟ ವೀರಕೇಸರಿ ಕಲಾವೃಂದದ 34 ವರ್ಷಗಳು ಎಂಚಿನ ಮಾತ ಕಲಾ ಸೇವೆ ಬಂದ ವಾನಮನಿಡು ಕಲಾ ರಸಿಕರಿಗೆ ಕಾಲೆತ್ತ ಸವಿನ್ ಉನ್ಪಾದಡು ಒಕ್ಕ ಕವಿ ನಗಲನವಳು ಸಾಹಿತ್ಯ ನಗಲನವಳು ಎಂಚ ಎಂಗಳು ಅಗಲಿಗೆ ಮರ್ಯಾದೆ ಕೊಡ್ತಾ ಬಂದಿನ ಅವನಿಗಲೇ ಮಾತ ಗೊತ್ತಿನ ವಿಷಯ. ಇನಿ ರೆಡ್ ಕಲಾವಿದರು ಸನ್ಮಾನಿತರಾಯರು ಒವ್ವೇ ಒಂಜಿ ಕಲಾವಿದರಿಗೆ ಸನ್ಮಾನ ತಿಕ್ಕೊಂಡು ಬಂದಂಡ ಅಕಲ್ನ ಪ್ರತಿಭೆನು ನಮ್ಮ ಪ್ರೀತಿಪೂರ್ವಕವಾದ ರಮೇಶ್ ಪುರ್ನಂಚಿನಗಳು ನಿರಂತರವಾದ ನಮ್ಮ ಮುಂಬೈ ಮಹಾನಗರಡು ನಮ್ಮ ಕರಾವಳಿ ಕರ್ನಾಟಕದ ಕಲೆ ಉರಿಯೋಡು ನಮ್ಮ ಭಾಷೆ ಜೀವಂತವಾದ ಉಪ್ಪಡು ಬಂದು ನಿರಂತರ ಪ್ರಯತ್ನ ಮಾಡಿದ ಪನಗ ಅಕಲಿ ನಾವು ಪ್ರೋತ್ಸಾಹ ಕೊರದು ಆಯ್ನಾತ್ ನಮ್ಮದು ಸಾಧ್ಯವಾದ ಉತ್ತೇಜನಗಳ ಕೊರಡು ಪಡೆದು ಯಾನಿಗಳ ಮಾತ್ರ ವಿನಂತಿ ಮಲ್ದಂದು ಬಳಿಕ ಛಲಪತಿನ ಕಿತಾಪತಿ ನಾಟಕದ ಪ್ರದರ್ಶನ ಮುಂದುವರೆಯಿತು. ಕ್ಯಾಮ್ರಾ ಸಹಪಾಠಿ ಯೋಗೇಶ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ. ಕರ್ನಾಟಕ ಸಂಘ ಮುಂಬೈಯು ಕಾರಂತ ಸಂಸ್ಮರಣೆ 2013 ಆಯೋಜಿಸಿತ್ತು. ಕಾರ್ಯಕ್ರಮದಲ್ಲಿ ಕಾರಂತರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಲಾಯಿತು. ಕರ್ನಾಟಕ ಸಂಘ ಮುಂಬೈ ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ದತ್ತಿ ಅಂಗವಾಗಿ ಕಾರಂತ ಸಂಸ್ಮರಣೆ 2013 ಆಯೋಜಿಸಿತ್ತು. ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಓಂದಾಸ್ ಕಣ್ಣಂಗಾರ್ ಪ್ರಸ್ತಾವನೆಗೈದರು. ಈ ಸಂಸ್ಮರಣೆಯನ್ನು ಶ್ರೇಷ್ಠ ರಂಗನಿರ್ದೇಶಕರಾದ ಸದಾನಂದ ಸುವರ್ಣರವರು ತಮ್ಮ ಸಾಂಸ್ಕೃತಿಕ ಪ್ರತಿಷ್ಠಾನದ ಮೂಲಕ ಹಲವಾರು ವರ್ಷಗಳಿಂದ ಅತ್ಯಂತ ಪ್ರೀತಿಯಿಂದ ಆಸ್ಥೆಯಿಂದ ಮಾಡಿಕೊಂಡು ಬರ್ತಾ ಇದ್ರು. ಈ ವರ್ಷದಿಂದ ಈ ಒಂದು ಜವಾಬ್ದಾರಿಯನ್ನು ಕರ್ನಾಟಕ ಸಂಘಕ್ಕೆ ದತ್ತಿ ರೂಪದಲ್ಲಿ ಕೊಟ್ಟದ್ದಕ್ಕಾಗಿ ಕರ್ನಾಟಕ ಸಂಘ ಈ ವರ್ಷದಿಂದ ಅದನ್ನು ಮಾಡಲು ನಿರ್ಧರಿಸಿದೆ. ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನದ ರೂವಾರಿ ಸದಾನಂದ ಸುವರ್ಣರು ಕಾರಂತೋತ್ಸವ ನಡೆಸುತ್ತಿರುವ ಉದ್ದೇಶ ತಿಳಿಸಿದರು. ಅವರು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದಂತಹ ಸಾಧನೆಗಳು ಅದು ಇಂದಿನ ಯುವಕರಿಗೆ ಪ್ರೇರಣೆ ಯೋಜಿಸಬೇಕು ಅನ್ನೋ ಈ ದೃಷ್ಟಿಯಿಂದ ಅವರ ಕುರಿತಾದ ಉಪನ್ಯಾಸ ವಿಚಾರ ಸಂಕಿರಣ ಮಾಡಿ ಇದು ಇಂದಿನ ಪೀಳಿಗೆ ಮಾತ್ರವಲ್ಲ ಮುಂದಿನ ಪೀಳಿಗೆಗೂ ನಡ್ಕೊಂಡು ಹೋಗಬೇಕು ಅಂತ ಈ ದೃಷ್ಟಿಯಿಂದ ಈ ಕಾರಂತೋತ್ಸವವನ್ನು ನಾವು ಆರಂಭ ಮಾಡಿದ್ದೇವೆ. ಬಳಿಕ ಮಂಗಳೂರಿನ ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನರಸಿಂಹಮೂರ್ತಿ ಆರ್ ಕಾರಂತರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಕಾರಂತರು ಅಂದರೆ ವಿಸ್ಮಯ, ಬೆರಳು, ಅದ್ಭುತ. ನನ್ನ ಪ್ರಕಾರ ಮನುಷ್ಯ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ಒಬ್ಬ ಮನುಷ್ಯ ಎಷ್ಟು ಮಾಡಬಹುದು ಅಂತ ತೋರಿಸ್ಕೊಡೋದಕ್ಕೆ ನಮಗೆ ಸಿಗುವಂತಹ ಒಂದು ಅತ್ಯುತ್ತಮವಾದ ಮಾದರಿ ಡಾಕ್ಟರ್ ಕೋಟೇಶ್ವರ ಕಾರಂತ. ಬಹುಶಃ ಇದಕ್ಕೆ ಇನ್ನೊಂದು ಪರ್ಯಾಯವಾದಂತಹ ವ್ಯಕ್ತಿತ್ವವನ್ನು ಪಡ್ಕೋದಕ್ಕೆ ಕಷ್ಟವೋ. ಎಷ್ಟೋ ಸಾರಿ ನಾವು ದೊಡ್ಡ ಸಾಧಕರನ್ನು ಬಹಳ ಒಳ್ಳೆಯ ಶಬ್ದಗಳಿಂದ ಹೊಗಳಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೆಯೇ ಡಾಕ್ಟರ್ ಶಿವರಾಮ ಕಾರಂತರ ಬಗ್ಗೆನೂ ತಿರುಗಾಡುವ ವಿಶ್ವಕೋಶ ಅಂತೋ ಕಡಲ ತಡೆಯ ಭಾರ್ಗವ ಅಂತೋ ಬಹಳ ಒಳ್ಳೊಳ್ಳೆಯ ಶಬ್ದಗಳನ್ನು ಹೇಳಿ ಅವರನ್ನು ನಾವು ಗೌರವಿಸಿದ್ದೇವೆ. ಅದು ನಿಜಕ್ಕೂ ಅರ್ಥಪೂರ್ಣವೇ. ಸದಾನಂದ ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಏರ್ಪಡಿಸಿದ ಚಿತ್ರ ಬಿಡಿಸುವ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಹಿರಿಯ ಸಾಹಿತಿಗಳ ಬದುಕು ಬರಹಗಳ ಮುಂದಿನ ತಲೆಮಾರಿಗೆ ತಿಳಿಯುವಂತಾಗುವಲ್ಲಿ ಇಂತಹ ಕಾರ್ಯಕ್ರಮದ ಡಾಕ್ಯುಮೆಂಟರಿ ಅಗತ್ಯವಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರಕಾಶ್ ಬುರ್ಡೆ ನುಡಿದರು.
ಅಥವಾ ಯಾರಾದರೂ ನಮ್ಮವರೇ ಅಥವಾ ಈಗ ಯಶವಂತ ಚಿತ್ರ ಅದರ ಬಗ್ಗೆ ನಮ್ಮ ಹತ್ರ ಏನಿದೆ, ಪರ್ಮನೆಂಟ್ ಡಿಗ್ರಿ ಆಫ್ ಪರ್ಮನೆನ್ಸ್ ಇದ್ದವರು ಏನಿದೆ ನಾವು ಮಾತನಾಡುವುದು. ಈಗ ಇವರು ನರಸಿಂಹಮೂರ್ತಿ ಒಂದು ಭಾಷಣ ಇದು, ಅದು ನಾವು ರಿಕಾರ್ಡು ಮಾಡುವುದಿಲ್ಲ, ನಾವು ಕೇಳ್ತೇವೆ ಹೋಗ್ತೇವೆ. ಆದರೆ ನಾಳೆ ಇಷ್ಟು ಚೆನ್ನಾಗಿ ಮಾತಾಡಿದ ಭಾಷಣ ನಮ್ಮಲ್ಲಿ ಇಲ್ಲದೇ ಇದ್ರೆ ಅದು ಯಾರಿಗೆ ನಾವು ಹುಷಾರ ಮಾಡಬೇಕು? ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಭರತ್ ಕುಮಾರ್ ಪೊಲಿಪೋ ಅತಿಥಿಗಳ ಪರಿಚಯ ನೀಡಿದರೆ ಕವಿಯತ್ರಿ ಜಿಪಿ ಕುಸುಮ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಕ್ಯಾಮೆರಾ ಸಹಪಾಠಿ ಗಿರಿಧರ್ ಜೊತೆ ಸವಿತಾ, ಮುಂಬೈ ನ್ಯೂಸ್ಗಾಗಿ. ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಮುಂಬೈ ಪ್ರವಾಸ ಕೈಗೊಂಡು ಮಹಾನಗರದ ವಿವಿಧ ಕಡೆ ಯಕ್ಷಗಾನ ಪ್ರದರ್ಶನ ನೀಡಿತು. ಹಿಮ್ಮೇಳ ಹಾಗೂ ಮುಮ್ಮೇಳದ ಸಮ್ಮಿಳಿತದೊಂದಿಗೆ ಪ್ರದರ್ಶಿಸಿದ ಎಲ್ಲಾ ಪ್ರಸಂಗಗಳು ಯಕ್ಷ ಪ್ರೇಮಿಗಳನ್ನ ರಂಜಿಸಿತು. ಸುಶ್ರಾವ್ಯ ಸಂಗೀತ ಹಾಗೂ ಕಲಾವಿದರ ಯಕ್ಷ ನೃತ್ಯ ಸೀಮಿತಾವಧಿಯಲ್ಲಿ ಪ್ರದರ್ಶನಗೊಂಡ ಯಕ್ಷಗಾನದ ವೈಶಿಷ್ಟ್ಯವಾಗಿತ್ತು. ಈಗ ಚಿಂತಕನ ಅಂತರಂಗದಿಂದ ಪ್ರತಿದಿನಲ ನಮ್ಮ ಬದುಕು ಈ ಕಡಲ ಅಲೆತಲೆಗೆ ಇಪ್ಪುನಂಚಿತ್ನ ಅವರು ಸಾಂಸಾರಿಕವಾಯಿನ, ಧಾರ್ಮಿಕವಾಯಿನ, ರಾಜಕೀಯವಾಯಿನ, ಆರ್ಥಿಕವಾಯಿನ ಏತಿಂಚಿನ ಇನ್ನಿಕ್ಕೆ ವಿಮರ್ಶೆ ಮಾಡಿದ್ರಲ್ಲ ಪ್ರತಿದಿನಲ ಕಡಲ ಅಲೆತಲೆಗೆ ಅವು ಚಂಚಲವಾದಿಪ್ಪು. ಈ ಚಂಚಲವಾದಿಪ್ಪುನ ಬದುಕುಡು ಸ್ಥಿರವಾದ ಪೋಪುನ ಈ ದೋಣಿ ಎಂಚ ಪೋಪುನ ಕಡಲು ಎಂಚ ಪೋಪುನ ನಮ್ಮ ಅಂಚ ಸ್ಥಿರವಾದ ಬೋಡಿಗೆ. ಈ ಸ್ಥಿರವಾದ ಬೋಡುಂದಾಂಡ ನಮ್ಮ ಮನಸ್ಸಿನ ಸ್ಥಿರತೆ ಬೋಡು. ಆ ಸ್ಥಿರತೆ ಬರೋದ್ರಿಂದ ಸ್ವರೂಪು ನಮ್ಮ ಧರ್ಮದ ಅನುಸರಣೆ ಮಾಡಿಕೊಂಡು ಐದ ಒಟ್ಟು ಆಚಾರ ವಿಚಾರಗಳು ನಮ್ಮ ಸತ್ಯಗಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ಸವಿತಾ ಕುಲಕರ್ಣಿ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್.